ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಸ್ಯಾಲ್ರಿ ಎಷ್ಟು, ಲ್ಯಾಪ್ಟಾಪ್ ಬೇಕಾ, ಏನು ಪ್ರತಿ ಒಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ನಾವು ಅಪ್ಲೈ ಮಾಡಬೇಕಾದ್ರೆ ಏನಾದರೂ ತಪ್ಪು ಮಾಡಿದರೆ ನಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೋ ಬರೋದಿಲ್ವೋ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಇವತ್ತಿನ ವಿಡಿಯೋದಲ್ಲಿ ಕಂಪನಿ ನೇಮ್ ಬಂದು ಸ್ಪ್ರಿಂಗ್ ವರ್ಕ್ಸ್ ಅಂತ, ಇದೊಂದು ಟಾಪೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಈ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗೆ ಈ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ ಅವರು ಯಾವುದೇ ರೀತಿಯಾದಂಥ ಕ್ವಾಲಿಫಿಕೇಷನ್ನ ಮೆನ್ಷನ್ ಮಾಡಿಲ್ಲ. ಹಾಗಾಗಿ 7th ಪಾಸ್ ಆಗಿರೋರು, 10th PU, ಎನಿ ಡಿಗ್ರಿ, ಎನಿ ಪೋಸ್ಟ್ ಗ್ರ್ಯಾಜುಯೇಟ್ ಅವರು ಈ ಒಂದು ವರ್ಕ್ನ ಮಾಡ್ಬೋದು. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ ಇರೋದಿಲ್ಲ. ನೀವಿಲ್ಲಿ ಅಪ್ಲೈ ಮಾಡ್ತಿರಲ್ಲ, ನಿಮ್ಮನ್ನ ಆನ್ಲೈನಾಗೆ ರಿಕ್ರೂಟ್ಮೆಂಟ್ ತೊಗೋತಾರೆ, ಆನ್ಲೈನಲ್ಲೇ ಇಂಟರ್ವ್ಯೂ ಎಲ್ಲ ಇರುತ್ತೆ. ಪ್ರತಿಯೊಂದು ಆದ ತಕ್ಷಣ ನೀವು ಆನ್ಲೈನಲ್ಲೇ ಕೂಡ ಕೆಲಸ ಮಾಡ್ತೀರಾ, ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ. ಹಾಗೆ ಈ ಒಂದು ಜಾಬ್ ಮಾಡಲಿಕ್ಕೆ ಏನು ನಾನು ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಆಫೀಸ್ ಸೆಟಪ್ ಏನು ಬೇಕು ಕಂಪ್ನಿ ಕಡೆಯಿಂದನೇ ನಿಮಗೆ ಕೊಡ್ತಾರೆ. ಫುಲ್ ಕಂಪ್ಲೀಟ್ ಆದಂಥ ಸೆಟಪ್ಪು ನಿಮಗೆ ಅವರೇ ಮಾಡಿಕೊಡ್ತಾರೆ. ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ, ಆಗ ನಿಮಗೆ ಸೆಲೆಕ್ಟ್ ಆದಾಗ ಟ್ರೈನಿಂಗ್ ಇರುತ್ತಲ್ಲ, ಅಲ್ಲಿ ನಿಮಗೆ ಡೀಟೇಲ್ಸ್ನೆಲ್ಲ ಕೊಡ್ತಾರೆ ಯಾವ ರೀತಿ ಏನು ಅಂತ. ಇವಾಗ ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾಗಿ ಯಾರೆಲ್ಲ ತಮ್ಮ ಒಂದು ಕೆರಿಯರ್ನ ಒಂದು ಒಳ್ಳೆ ಕಂಪನಿನಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಇರ್ತಾರೆ, ಅವರು ಈ ಒಂದು ಜಾಬ್ಗೆ ಆದಷ್ಟು ಬೇಗ ಅಪ್ಲೈ ಮಾಡಿ. ಸೊ ಕಂಪ್ಲೀಟಾಗಿ ನೀವು ನೋಡ್ಕೋಬೋದು ಇಲ್ಲಿ ಈ ಒಂದು ಕಂಪ್ನಿನ ಕ್ಲೈಂಟ್ಗಳೆಲ್ಲ ಯಾರ್ಯಾರಿದ್ದಾರೆ. ಬಸ್ಟ್, ಟ್ಯೂರೋ ನೋಡ್ಬೋದು ನೀವು. ಅಪೋಲೋ ಕೂಡ ಇವ್ರದ್ದು ಒಬ್ಬರು ಕ್ಲೈಂಟ್ ಆಗಿದ್ದಾರೆ. ಇಲ್ಲಿ ಇವಾಗ ನಾವು ವರ್ಕ್ ವಿತ್ ಅಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಬರುತ್ತೆ, ನೀವು ನೋಡ್ಕೋಬೋದು. ಈಗ ಜಾಯಿನ್ ಅವರ್ ಟೀಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ 3 ವೇಕೆನ್ಸೀಸ್ ಇದೆ. ಒಂದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಆಪರೇಷನ್ಸ್, ಪ್ರಾಡಕ್ಟ್, ಟೆಕ್, HR ಪ್ರತಿಯೊಂದು ಕೂಡ ಇದೆ. ಇಲ್ಲಿ ಯಾವಾಗ ಪೋಸ್ಟ್ ಆಗಿದೆ ನೀವು ನೋಡ್ಬೋದು. ಪೋಸ್ಟೆಡ್ 2 weeks ಎಗೋ ಅಂತ, ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಇಂಡಿಯಾ. ಇಲ್ಲಿ 1 to 3 years ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು ಅಂತ ಹೇಳಿದರೆ, ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ. ಮತ್ತು ಗ್ರಾಫಿಕ್ ಡಿಸೈನರ್ ಯಾರೆಲ್ಲ ಹುಡುಕ್ತಾ ಇದ್ದೀರಾ ಇವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ಇತ್ತು ಅನ್ನೋರು ಈ ಒಂದು ಜಾಬ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಫಸ್ಟ್ ನಾವಿವಾಗ ಏನು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಅಂತ ಇದೆಯಲ್ಲ, ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಇವಾಗ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅಬೌಟ್ ಸ್ಪ್ರಿಂಗ್ ವರ್ಕ್ಸ್. ಅಟ್ ಸ್ಪ್ರಿಂಗ್ ವರ್ಕ್ಸ್ ವಿ ಆರ್ ಆನ್ ಅ ಮಿಷನ್ ಟು ರಿನೋಲೈಸ್ ದ ವರ್ಡ್ ಆಫ್ ಪೀಪಲ್ ಆಪರೇಷನ್ ವಿತ್ ಅವರ್ ಇನೋವೇಟಿವ್ ಟೂಲ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ವಿ ಹ್ಯಾವ್ ಆಲ್ರೆಡಿ ಎಂಪವರ್ಡ್ ಓವರ್ 5 lakh plus ಎಂಪ್ಲಾಯೀಸ್ ಇದ್ದಾರೆ ಈ ಒಂದು ಕಂಪನಿನಲ್ಲಿ. ಇದೊಂದು B2B ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಎಂಗೇಜ್ ವಿತ್ ಸ್ಪಾರ್ಕ್ ವೈಬ್ರೆಂಟ್ ಕಲ್ಚರ್ಸ್. ಪ್ರತಿಯೊಂದು ನೀವು ಇಲ್ಲಿ ನೋಡ್ಕೋಬೋದು. ರೋಲ್ ನೋಡೋದಾದ್ರೆ ವಿ ಆರ್ ಸರ್ಚಿಂಗ್ ಫಾರ್ ದ ಕಮ್ಯುನಿಕೇಟಿವ್ ಕ್ಯಾಂಡಿಡೇಟ್ ಹೂ ಆರ್ ಪ್ರೋಆಕ್ಟಿವ್ ಆ್ಯಂಡ್ ಪ್ಯಾಷನೇಟ್ ಅಬೌಟ್ ಅವರ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಕ್ಲೈಂಟ್ಸ್ ವಿ ಸರ್ವ್. ಅವ್ರದ್ದು ಪ್ರಾಡಕ್ಟ್ಸ್ ಏನಿರುತ್ತೆ ಕ್ಲೈಂಟ್ಸಿಗೆ ಸರ್ವ್ ಮಾಡ್ತಾರೆ. ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ, ಅಲ್ಲಿ ನಿಮಗೆ ಹೇಳ್ತಾರೆ ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಅಂತಂದರೆ ಇದು ಕಸ್ಟಮರ್ ಕೇರ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಟೆಲಿಕಾಲಿಂಗ್ ಮುಖಾಂತರ ಆ ರೀತಿಯಾಗಿ ನೀವು ವರ್ಕ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ ಅಂದರೆ ಡೆವಲಪ್ ಆ್ಯಂಡ್ ಮೈಂಟೈನ್ ದ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ದ ಕೀ ಕ್ಲೈಂಟ್ಸ್. ಅವ್ರ ಕ್ಲೈಂಟ್ಸ್ ಜೊತೆ ನೀವೊಂದು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಮೈಂಟೈನ್ ಮಾಡಬೇಕು. ಐಡೆಂಟಿಫೈ ಆಪರ್ಚುನಿಟೀಸ್ ಫಾರ್ ಅಪ್ಸೆಲ್ಲಿಂಗ್ ಆ್ಯಂಡ್ ಕ್ರಾಸ್ ಸೆಲ್ಲಿಂಗ್ ಅವರ್ ಸ್ಯಾಸ್ ಪ್ರಾಡಕ್ಟ್ಸ್. ಅವ್ರದ್ದು ಸ್ಯಾಸ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದನ್ನು ನೀವು ಅಪ್ಸೆಲ್ಲಿಂಗ್ ಮಾಡಬೇಕಾಗತ್ತೆ.
ಇಲ್ಲಿ ಇನ್ 1 month you will fully understand our product, service, policy and systems, familiar with the CRM and other necessary software. ಪ್ರತಿಯೊಂದು ಡೀಟೇಲ್ಸ್ನ 1 ತಿಂಗಳಲ್ಲಿ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ 3 ಮಂತ್ಸಲ್ಲಿ ಡೆವಲಪ್ ಸ್ಟ್ರಾಂಗ್ ಕ್ಲೈಂಟ್ ರಿಲೇಷನ್ಶಿಪ್ನ ನೀವು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಇನ್ 6 ಮಂತ್ಸಲ್ಲಿ ನೀವು ಸಕ್ಸಸ್ಫುಲ್ಲಾಗಿ ಈ ಒಂದು ಜಾಬಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೋದು. ಮತ್ತು ಇದು ಸೇಲ್ಸ್ ಟಾರ್ಗೆಟ್ ಕೂಡ ಇರುತ್ತೆ. ಕಸ್ಟಮರ್ ಸಕ್ಸಸ್ ಮ್ಯಾನೇಜರ್ ಅಂತ ಪ್ರತಿಯೊಂದು ಡೀಟೇಲ್ಸ್ನ ಓದ್ಕೊಳ್ಳಿ. ಇಲ್ಲಿ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ಮಿನಿಮಮ್ 1 year ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕೀ ಕಸ್ಟಮರ್ ಸಕ್ಸಸ್ ಆರ್ ಅಕೌಂಟ್ ಮ್ಯಾನೇಜ್ಮೆಂಟ್ ರೂಲ್. ಈ ಒಂದು 2 ಫೀಲ್ಡಲ್ಲಿ ಮಿನಿಮಮ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಗೆ ಮೈಕ್ರೋಸಾಫ್ಟ್ ಆಫೀಸ್ ಬರಬೇಕು, CRM ಸಾಫ್ಟ್ವೇರ್ ಗೊತ್ತಿರಬೇಕು. ಅಬೌಟ್ ಕಂಪ್ನಿ ಮತ್ತು ಬೆನಿಫಿಟ್ಸ್, ಇಲ್ಲಿ ನಿಮಗೆ ಬೆನಿಫಿಟ್ಸು ತುಂಬಾ ಚೆನ್ನಾಗಿರುತ್ತೆ. ಇದು ಬೇಕು ಅಂತಂದರೆ ನೀವಿಲ್ಲಿ ಏನು ಲಿಂಕ್ ಕೊಟ್ಟಿದ್ದಾರೆ ಅದನ್ನು ಓಪನ್ ಮಾಡಿ ಕೂಡ ನೋಡ್ಬೋದು. ನಿಮಗೆ ಈ ಒಂದು ಜಾಬ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ನ ಆ್ಯಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಫುಲ್ ನೇಮ್, ನಿಮ್ಮ ಒಂದು ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಕರೆಂಟ್ CTC, ನೀವೇನಾದರೂ ಎಕ್ಸ್ಪೀರಿಯನ್ಸ್ 1 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅಲ್ವಾ, ಇಲ್ಲಿ ನಿಮ್ಮ ಒಂದು ಎಷ್ಟು ಸ್ಯಾಲ್ರಿನ ತಗೋತಿದ್ದೀರಾ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದನ್ನು ಕೂಡ ಎಂಟರ್ ಮಾಡಿ. ನೋಟಿಸ್ ಪೀರಿಯಡ್, ನಿಮಗೆ ನೀವು ವರ್ಕ್ ಮಾಡ್ತಿರೋಂಥ ಕಂಪ್ನಿನಲ್ಲಿ ನೋಟಿಸ್ ಪೀರಿಯಡ್ ಎಷ್ಟಿದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಲಿಂಕ್ಡ್ಇನ್, ನಿಮ್ಮ ಒಂದು ಲಿಂಕ್ಡ್ಇನ್ URL ಇತ್ತು ಅಂತಂದರೆ ಕಾಪಿ ಪೇಸ್ಟ್ ಮಾಡಿ, ಇಲ್ಲಾಂದರೆ ಹಾಗೆ ಸಬ್ಮಿಟ್ ಮಾಡಿ. ಸೊ ಸಬ್ಮಿಟ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ನ ನೀವು ಚೆಕ್ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.